ಹೇ ಬ್ಲೂ ಬ್ಲೂ ಕತ್ತಿಡ್ಕೊಬಿಟ್ಟಿತ್ತ ಕುರಿದು. ಬಟ್ ಇದೇ ಸಾಯಿಸಿರೋದು ಅಂತ ನನಗೆ ಇವತ್ತೇ ಗೊತ್ತಾಗ್ತಿರೋದು. ದೂರ ಹೇಳಿದ್ರೆ ಸೇಮ್ ಫಾಕ್ಸ್ ಥರನೇ ಕಾಣ್ತಾಳೆ ಬ್ಲೂ. ಹೈ ನಡಿ ಉಂಡ ಸುಮ್ಮನೆ. ಇದು ಸೇಲ್ ಆಗ್ಬಿಡ್ತಿದ್ದು, ಸೇಲ್ ಆಗ್ಬಿಡುತ್ತೆ. ಯಾರಿಗಾರು ಬೇಕಾದ್ರೆ ಕಮೆಂಟ್ ಹಾಕಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಒಂದು 3-4 ದಿನ ಆಗಿತ್ತು ವ್ಲಾಗ್ ಮಾಡಿ, ಸ್ವಲ್ಪ ಟೈಮ್ ಇರಲಿಲ್ಲ. ಚೆಕ್ಔಟ್ ಮೈ ಓಲ್ಡ್ ವ್ಲಾಗ್ಸ್, ದೀಪಾವಳಿ ವ್ಲಾಗ್ಸ್ ನೋಡಿ, ಮತ್ತು ಜೋಲೋ ಚಿಪ್ ವ್ಲಾಗು, ಆ ವ್ಲಾಗ್ ಮಿಸ್ ಮಾಡಬೇಡಿ. ಮತ್ತು ಆಲ್ಮೋಸ್ಟ್ ಆಲ್ ಎಲ್ಲ ವ್ಯೂ ಮಾಡ್ತವ್ರೆ, ಬಟ್ ಸಬ್ಸ್ಕ್ರೈಬ್ ರೇಟು ತುಂಬ ಕಡಿಮೆ. ಸಬ್ಸ್ಕ್ರೈಬ್ ಮಾಡ್ತಲ್ಲ ಯಾರುವೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಎವ್ರಿಥಿಂಗ್ ಇಸ್ ಆನ್ ಯು. ಪಪ್ಪಿ ಯಾವ ಸ್ಟೇಜಿಗೆ ಬಂದಿದೆ, ಮತ್ತು ಬ್ಲೂದು ತುಂಬ ಶ್ರೆಡ್ ಆಗ್ತೈತೆ ಕೂದಲು. ಕೋಟಿಂಗ್ ಹೋಗ್ತೈತೆ, ಹೊಸ ಕೋಟಿಂಗ್ ಬರೋಕ್ಕೆ. ಓವರ್ ಶ್ರೆಡ್ ಆಗ್ಬಿಟ್ಟೈತೆ ಮಾತ್ರ. ಅದಕ್ಕೆ ಸ್ನಾನನೂ ಮಾಡಿಸಿಲ್ಲ, ಗ್ರೂಮಿಂಗು ಮಾಡಿಸಿಲ್ಲ. ಫಸ್ಟ್ ಅದು ಶ್ರೆಡ್ ಆಗಲಿ ಅಂತ. ಟ್ರಿಮ್ಮಿಂಗ್ ನಾವು ಮಾಡಿಸಲ್ಲ, ಟ್ರಿಮ್ ಮಾಡಿಸ್ಬಿಟ್ರೆ ಅಷ್ಟು ನಾಯಿ ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ಹಂಗೆ ಬಿಟ್ಟಿದ್ದೀನಿ. ನೀನು ಇವಾಗ ಡೆವಲಪ್ಮೆಂಟ್ ಬಂದೈತೆ, ಸ್ವಲ್ಪ ವೀಕ್ ಆಗಿಬಿಟ್ಟಿದ್ಲು, ಇವಾಗ ಫುಲ್ ಪಿಕಪ್ ಆಗೋಳು ಅವಳುವೆ. ಮತ್ತು ಮರಿನೂ ಒಳ್ಳೆ ಸ್ಟೇಜ್ ಬಂದೈತೆ. ಚಲೋ ಲೆಟ್ಸಿ. ಸರ್ವನ ಸೈಜ್ ನೋಡಿ ಎಷ್ಟು ಬಂದೈತೆ. ಇನ್ನೂ ಒಂದು 3-4 ತಿಂಗಳು ಕೊಡಲ್ಲ ಇದನ್ನ, ಇನ್ನೂ ಒಳ್ಳೆ ಸೈಜ್ ಬರ್ಸೋದ. ಅದಾದ್ಮೇಲೆ ನೋಡೋದ ಫಿಶ್ ಚೇಂಜ್ ಮಾಡೋದೋ ಬೇಡವ ಅಂತ. ಮಾತ್ರ ಒಳ್ಳೆ ಸೈಜ್ ಬಂದೈತೆ. ಅರ್ವಾನ ಸೈಜ್ ಬರೋದಕ್ಕೆ ಮೇಜರ್ ಏನು ಗೊತ್ತಾ, ಫುಡ್ಡು. ಅದಾದ್ಮೇಲೆ ಅಕ್ವೇರಿಯಮ್ ಎಷ್ಟು ದೊಡ್ಡದಿರುತ್ತೋ ಸೈಜು ಅಷ್ಟು ಬೇಗ ಬರುತ್ತೆ. ಚಿಕ್ಕ ಅಕ್ವೇರಿಯಮ್ ಬಿಟ್ರೆ ಅಷ್ಟು ಬೇಗ ಸೈಜ್ ಬರಲ್ಲ. ದೊಡ್ಡ ಅಕ್ವೇರಿಯಮ್ ಅಲ್ವಾ, ಬೇಗ ಸೈಜ್ ಬರುತ್ತೆ. ಎಲ್ಲರೂ ಹಿಂಗೆ ಮಲ್ಗವ್ರೆ. ಬ್ಲೂನು ಫುಲ್ ಫ್ರೆಂಡ್ ಆಗ್ಬಿಟ್ಟವಳು ಇವರಿಬ್ರಿಗೆ. ಬ್ಲೂ ಇವೆರಡು ಮರಿಗಳಿಲ್ಲದೆ ಇರೋದೇ ಇಲ್ಲ ಅವಳು. 2 ಪಪ್ಪಿ ಅಲ್ವಾ ಮರಿ ಹಾಕಿರೋದು. ಅದರಲ್ಲಿ ಇದು ಕಾಪರ್, ನಾನು ಹೆಸರಿಟ್ಟಿರೋದು ಕಾಪರ್ ಅಂತ. ಇದು ಆಲ್ರೆಡಿ ಸೇಲ್ ಆಗೈತೆ. ಇದು ಅರೌಂಡ್ 40 ಡೇಸ್ ಸಮಥಿಂಗ್. ನೋಡಿ ಯಾವ ಸೈಜ್ ಬಂದೈತೆ. ಹಿಂಗಿತ್ತು ಮರಿದೆ, ಇವಾಗ ನೋಡಿ ಸೈಜ್ ಹಿಂಗೈತೆ ಇದು ಕಾಪರ್ದು. ಇದು ಸೇಲ್ ಆಗ್ಬಿಡ್ತಿದ್ದು, ಬೇಗ ತಗೋಬಿಟ್ರಿದ್ನ. ಕಾಪರ್ ಅಂತ ಇದೆ ಹೆಸರು, ನಾನು ಇಟ್ಟಿರೋದು. ಬಟ್ ಇನ್ನೊಂದು ದಿನ 2 ದಿನ ತೊಗೊಂಡೋಗ್ತಾರೆ. ಇದು ಬ್ಯಾಂಗ್ಳೂರಿಗೆ ಕೊಟ್ಬಿಟ್ಟಿದ್ದೀನಿ. ಏನು ಗೊತ್ತಾ, ನಾಯಿ ಚೆನ್ನಾಗಿ ನೋಡ್ಕೋಬೇಕು, ಫಸ್ಟು ಕಸ್ಟಮರ್ ನೋಡ್ಬಿಟ್ಟು ಕೊಡಬೇಕು. ಇಲ್ಲೂ ಕೇಳಿದ್ರು, ಬಟ್ ಕೊಟ್ಟಿಲ್ಲ. ಬ್ಯಾಂಗ್ಳೂರಲ್ಲಿ ಯಾವುದೋ ಒಂದು ಮನೆ ಕೊಟ್ಟಿರೋದು. ಇದೇ ಒಂದೇ ಒಂದು ನಾಯಿ ತೊಗೊಂಡಿರೋದವರು. ಅವ್ರ ಹತ್ರ ಮನೇಲಿ ಯಾವ ಡಾಗ್ಸು ಇಲ್ಲ, ಇದೇ ಫಸ್ಟ್ ಡಾಗು. ಈ ಮರಿ ಇನ್ನೂ ಸೇಲ್ ಆಗಿಲ್ಲ, ಕೇಳೋರೆ. ಇನ್ನೊಂದು 2 to 3 ಡೇಸ್ ಒಳಗಡೆ ಇದು ಸೇಲ್ ಆಗಿಬಿಡುತ್ತೆ. ಯಾರಿಗಾರು ಬೇಕಾದ್ರೆ ಕಮೆಂಟ್ ಹಾಕಿ ನೋಡೋಣ. ನಿಮಗೆ ಬರಬೇಕಾಗಿದ್ರೆ ನಿಮಗೆ ಬರುತ್ತೆ, ಇಲ್ಲ ಅಂತ ಅಂದರೆ ಇನ್ನೊಂದು 2 to 3 ಡೇಸಲ್ಲಿ ಇದು ಸೇಲ್ ಆಗ್ಬಿಡುತ್ತೆ. ಇವಳು ನೋಡಿ, ಇವಳು ಒಳ್ಳೆ ಸೈಜ್ ಬಂದವಳೆ. ಇವಾಗ ಚೆನ್ನಾಗಿ ಪಿಕಪ್ ಆಗೋಳೆ. ಕ್ಯಾಲ್ಶಿಯಂ ವಿಟಮಿನ್ ಎಲ್ಲ ಕೊಟ್ಟು ಮೇಡಮ್ ಇವಾಗ ಪಿಕಪ್ ಆಗೋರೆ. ಫುಲ್ಲು ವೀಕ್ ಆಗಿಬಿಟ್ಟಿದ್ರು, ಈಗ ಒಂದು ಸ್ಟೇಜ್ ಬಂದೈತೆ. ಇವಳಿಗಿಂತ ಇವಳು ಜಾಸ್ತಿ ಅಟ್ಯಾಚ್ಮೆಂಟು. ಆಟ ಆಡ್ಸೋದ್ರಲ್ಲಂತೂ ಹೆವಿ ಆಟ ಆಡ್ಸೋದು. ಆ ಮರಿಗಳನ್ನೆಲ್ಲ ಫುಲ್ಲು ರ್ಯಾಶ್. ಅಯ್ಯೋ ನೋಡು, ಎಲ್ಲ ಮಾಡ್ದಲ್ಲ ಇಲ್ಲಿ ಕೊಳೆ ಬಟ್ಟೆ ಎಲ್ಲ. ಹಾಂ ಕ್ಯಾರೆ ಕ್ಯಾ ಬೋಲೆ ಮಾಲಿಕ್, ಕ್ಯಾ ಬೋಲೆ. ಕಾಪರ್ಗೆ ಬ್ಲೂ ಅಂದರೆ ಹೆವಿ ಇಷ್ಟ. ಓ ಬ್ಲೂ 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 ಬ್ಲೂ. 2 ಮರಿಗಳು ಸಖತ್ತಾಗಿ ಆಟ ಆಡ್ತಾವೆ ಇವಳ ಹತ್ರ. ಇರ ಆಯಿತು. ಇಷ್ಟು ಕೂದಲು ಬರ್ತಾಯಿತ್ತು ಇವಳಿಗೆ. ಇವಳನ್ನ ಗ್ರೂಮಿಂಗ್ ಮಾಡಬೇಕು, ಬಟ್ ಟ್ರಿಮ್ ಮಾಡಿಸಲ್ಲ. ಎಲ್ಲ ಬಂದ್ಬಿಡ್ಲಿ ಫಸ್ಟು. ಫುಲ್ ಕೂದಲೆಲ್ಲ ಸ್ಟ್ರೆಡ್ ಆಗಲಿ. ನೋಡಿ ಎಷ್ಟು ಬರ್ತೈತೆ ಇಲ್ಲಿ ಅಂತ ಇದ್ರೆ ಬರ್ತಾನೆ ಇರ್ತದೆ. ಫುಲ್ಲು ಸ್ಟ್ರೆಡ್ ಆಗ್ಬಿಟ್ಟವಳು ಇವಳು. ಕೋಟಿಂಗ್ ಉದುರ್ಲಿ. ನನ್ನ ವೀಕ್ ಒಳಗಡೆ ಫುಲ್ ಕೋಟಿಂಗ್ ಬಂದ್ಬಿಡುತ್ತೆ. ಅದಾದ್ಮೇಲೆ ಇವಾಗ ಸೀಸನ್ ಅಲ್ವಾ, ಇವಾಗ ವಿಂಟರ್ ಸೀಸನ್ ಬೇರೆ. ಇವಳದು ಕೋಟಿಂಗ್ ಚೇಂಜ್ ಆಗ್ತೈತೆ, ಸ್ವಲ್ಪ ತಿಕ್ಕಾಗಿ ಬರುತ್ತೆ ಬರ್ಬೇಕಾರೆ. ಮತ್ತೆ ಎಲ್ಲ ಫುಲ್ ಆಲ್ಮೋಸ್ಟ್ ಆಲ್ ಎಲ್ಲ ಕೋಟಿಂಗ್ ಫುಲ್ಲು ಬಂದ್ಬಿಟ್ಟೈತೆ. ಆಲ್ಮೋಸ್ಟ್ ಆಲ್ ಏನೂ ಇಲ್ಲ, ಆಲ್ಮೋಸ್ಟ್ ಆಲ್ ಎಲ್ಲ ಬಂದ್ಬಿಟ್ಟೈತೆ. ಈ ಸೈಡೆಲ್ಲ ಇತ್ತು, ಈ ಸೈಡೆಲ್ಲ ಫುಲ್ ತೆಗೆದಾಗೈತೆ. ಬರೀ ಇನ್ನೊಂದು ಸ್ವಲ್ಪ ಇವಾಗ ಹೊಟ್ಟೆಯಿಂದ ಕಾಲ್ವರ್ಗ ಬಾಲ ಆ ಸೈಡೆಲ್ಲ ಬರ್ತೈತೆ. ಬರಲಿ, ನನ್ನ ವೀಕ್ ಒಳಗಡೆ ಕೋಟಿಂಗ್ ಫುಲ್ ಉದ್ರೋಗುತ್ತೆ ಇವಳ್ದು. ನೋಡಿ ಎಷ್ಟು ಬರ್ತೈತೆ ಇಲ್ಲಿ ಅಂತ ಇದ್ರೆ ಬರ್ತಾನೆ ಇರ್ತದೆ. ಈ ಕೋಟಿಂಗು ಇವಾಗ ಉದ್ರದ ಮೇಲೆ ಇನ್ನೊಂದು ಕೋಟಿಂಗ್ ಬರುತ್ತೆ. ಆ ಕೋಟಿಂಗ್ ಬಂದಾಗ ಇಷ್ಟು ಉದ್ರಲ್ಲ, ಅದು ನೆಕ್ಸ್ಟ್ ಸೀಸನ್ ಉದುರುತ್ತೆ. ಸೀಸನ್ ವೈಸು ಇವಾಗ ಒಂದು ವರ್ಷದಲ್ಲಿ 2 ರಿಂದ 3 ಸರಿ ಉದುರುತ್ತೆ ಕೂದಲು. ಫುಲ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೂದಲು ಉದ್ರಿ ಅದಾದ್ಮೇಲೆ ಹೊಸ ಕೂದಲು ಬರೋದು. ಇವಾಗ ಫುಲ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೂದಲು ಉದ್ರೋಗೈತೆ. ನನ್ನ 30% ಐತೆ. ನನ್ನ 30% ಫುಲ್ ಉದ್ರೋದ್ರೆ ನೆಕ್ಸ್ಟ್ ಹೊಸ ಕೋಟಿಂಗ್ ಬರುತ್ತೆ. ಕಾಪರ್ ಮಾತ್ರ ಬ್ಲೂ ಅಂದರೆ ಫುಲ್ ಇಷ್ಟ. ಇವರಿಬ್ರು ಹೆವಿ ಆಟ ಆಡ್ತಾರೆ. ಇವು ಆಯಿತು ನೋಡು, ಬಟ್ಟೆ ಎಲ್ಲ ಮಾಡಿದೆ, ಫುಲ್ ಬಟ್ಟೆ ಎಲ್ಲ ಆಯಿತು. ಏನು ಕ್ಯಾರೆ ನೋಡಿ ಎಷ್ಟು ಕೂದಲು ಗೈಸ್. ಇಲ್ಲಿ ಗೈಸ್ ಸುಮ್ಮನೆ ಇಷ್ಟು ಅಂದಿದ್ದಕ್ಕೇ ಇಷ್ಟು ಬಂದೈತೆ. ಫುಲ್ ನೀಟಾಗಿ ಬಾಚಿದ್ರೆ ಇಷ್ಟು ಬರುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಉದುರೈತೆ. ಇವಾಗ ಇಲ್ಲಿಂದ
ಇಲ್ಲಿವರೆಗೂ ಉದುರ್ತೈತೆ. ಈ ಸೈಡ್ ನೋಡಿ ಕಾಲು ಸೈಡೆಲ್ಲ ಫುಲ್ ಉದುರೋಗೈತೆ. ಈ ಸೈಡೆಲ್ಲ ಬಾಚಿದ್ದೀನಿ. ಬಟ್ ಇವಾಗ ಹೊಟ್ಟೆ ಸೈಡೆಲ್ಲ ಬರಬೇಕು ನೋಡಿ. ಇಷ್ಟು ಹಿಂಗಂದ್ರೇ ಸಾಕು ಎಷ್ಟು ಬರುತ್ತೆ ಕೂದಲು. ಇಲ್ಲಿಗೆ ನಡೀರಿ, ಹೋಗಿ ಸೈಡ್ ಹೋಗಿ ಗೋ. ಬೆಳಗ್ಗೆ ಎದ್ದಾಗ ಒಂದು ಟೈಮ್ ವಾಕಿಂಗ್ ಬಿಡ್ತೀನಿ, ಆಮೇಲೆ ಸಾಯಂಕಾಲ ಒಂದು ಟೈಮ್ ವಾಕಿಂಗ್ ಬಿಡ್ತೀನಿ. ನೈಟು ನಮ್ಮ ಮನೇಲಿ ಬಿಡ್ತಾರೆ. ಅವಂತೂ ಫುಲ್ ಅಭ್ಯಾಸ ಆಗಿಬಿಡ್ತೈತೆ ಗೈಸ್. ಮರಿ ಅಂತೂ ಫುಲ್ ಅಭ್ಯಾಸ ಆಗಿಬಿಟ್ಟೈತೆ. ವಾಕಿಂಗ್ ಬಿಡಲೇಬೇಕು, ಯಾವಾಗಲೂ ಕೇಳ್ತಾನೆ ಇರ್ತದೆ. ಮತ್ತು ಬ್ಲೂ ಅಂತೂ ಹೆವಿ ಅಡಿಕ್ಟ್ ಆಗಿಬಿಟ್ಟು ಅವಳು ಕಾಪರ್ಗೆ ತೋರಿಸ್ತೀನಿ ರೀ. ಅಂತೂ ಹೆವಿ ಹೈಪರ್ ಆ್ಯಕ್ಟಿವ್ ಗೈಸ್. ಇವಳಂತೂ ತಲಾಟೆ, ಆ ಕಾಪರ್ ಬಾಲನ ಕಚ್ತಾನೆ ಇರ್ತಾಳೆ ಯಾವಾಗ್ಲೂ. ಬಾಲಿ ಕಮ್ಯಾರ್ ಬಾ ಬಾಲಿ ಕಾಪರ್ ಕಾಪರ್. ಇವಳಂತೂ ಇವ್ರಿಬ್ರು ಜೊತೆನೇ ಇರ್ತಾಳೆ ಯಾವಾಗ್ಲೂ. ಅವ್ರಿಂದ ಎಲ್ಲಿ ಹೋಗ್ತಾಳೆ ಅಲ್ಲಿ ಹೋಗ್ತಾಳೆ. ಯಾಕಂದ್ರೆ ಆ ಸೈಡ್ ಹೊಟ್ಟೋಗ್ಬಿಟ್ರೆ ಅಂತ ಹೆವಿ ಜಾಸ್ತಿ ಕೇರ್ ಮಾಡ್ತಾಳೆ. ಇವಳು ಬರೀ ಆಟ ಆಡೋದು. ಇವಳೇನೋ ನೋಡ್ತಾ ಅವಳೆ ಮೇಲೆ. ಸೇಮ್ ದೂರದಿಂದ ನೋಡಿದ್ರೆ ಮಾತ್ರ ಸೇಮ್ ಫಾಕ್ಸ್ ಥರನೇ ಕಾಣ್ತಾಳೆ ಇವಳು. ಇವಳಂತೂ ಸುಮ್ಮನೆ ಕೂರಲ್ಲ. ಆಟ ಬ್ಲೂ ಜೊತೆ ಸೇರಿ ಫುಲ್ ಆಳೋಗ್ಬಿಟ್ಟವಳು ಇವಳು ಮಾತ್ರ. ಕೈ ಬ್ಲೋ ನೀನೇ ಸರಿ ಹುಡುಗ ಬಾಯ್ಲಿ ಬ್ಲೋ. ನೋಡ್ಕೊಳ್ಳೋದು ಕಷ್ಟ ಬಿಟ್ರೆ ರೋಡ್ ಓಡೋಗ್ಬಿಡ್ತಾರೆ, ಇಲ್ಲ ಕುರಿ ಹಿಡಿಯಕ್ಕೆ ಹೊಟ್ಟೋಗ್ಬಿಡ್ತಾರೆ. ಅಲ್ಲಿ ಇವಾಗ ಕುರಿ ಹಿಡಿಯಕ್ಕೆ ಹೊಟ್ಟೋಗ್ಬಿಟ್ಟವ್ರೆ. ಬನ್ನಿಲೆ ಬಾಯ್ಲಿ ಬ್ಲೋ ಮಟ್ಟಕ್ಕೆ ಹೋದ್ಲವಳು ಈಗ. ಬಾಯ್ಲಿ ಹನಿ ಬಾಯ್ಲಿ ಹನಿ. ಇವರಿಬ್ರು ಮಠಕ್ಕೆ ಓಡೋದ್ರು. ಇವಾಗ ಮರಿಗಳನ್ನ ಬೋನ್ಗಾರ ಹಾಕ್ಬೇಕಿಲ್ಲ, ಅವು ಹೊಟ್ಟೋಗ್ಬಿಡ್ತದೆ. ಅವಕ್ಕೂ ಆಲ್ಮೋಸ್ಟ್ ಮರಿಗಳೆಲ್ಲ ಫುಲ್ ಅಡ್ಜಸ್ಟ್ ಆಗಿಬಿಟ್ಟೈತೆ ಇವಕ್ಕೆ. ಇವೆಂಗೆ ಆಡುತ್ತೋ ಮರಿಗಳು ಹಂಗೆ ಆಡುತ್ತೆ ಸೇಮು. ಇನ್ನೊಂದು ಸ್ವಲ್ಪ ದಿನ ಅದು ಕಲ್ತ್ಕೊಬಿಡ್ತದೆ ಈಚೆ ಹೋಗೋದು. ಮಾತ್ರ ಹೇಳಿದ ತಕ್ಷಣ ಓಡ್ಬರ್ತದೆ. ಬಾ ಬನ್ನಿ ಕಮಾನ್ ಬಾ ಕಾಪರ್ ಬಾರೆ ಕಮಾನ್ ಬಾ. ನಿಮ್ಮಮ್ಮ ಮತ್ತೆ ಬ್ಲೂ ಈಚೆ ಹೋಗೋರು ಕರ್ಕೊಬತ್ತೀನಿ. ಇರು. ಬ್ಲೂನ ಹನಿನ ಬಿಟ್ರೆ ಏನು ಗೊತ್ತಾ ಒಂದು ಪ್ರಾಬ್ಲಮ್ಮು. ಹನಿ ಬೇರೆ ನಾಯಿಗಳು ನೋಡಿದ್ರೆ ಓಡೋಗ್ಬಿಡ್ತಾಳೆ ಅಟ್ಟಾಡ್ಸ್ಕೊಂಡು. ಬ್ಲೂ ಹೋದ್ರೆ ಬರೋದೇ ಇಲ್ಲ. ಹನಿ ವಾಪಸ್ ಬರ್ತಾಳೆ. ಇವಾಗ ಮಟ್ಟಕ್ಕೆ ಹೋಗೋರು ಇಬ್ರು ಹೋಗಿ ಕರ್ಕೊಬರೋದ. ಇರೋ ಕರ್ಕೊಬತ್ತೀನಿ. ಜಾಕ್ ಫ್ರೂಟ್ ಐತೆ, ಜಾಕ್ ಫ್ರೂಟ್ ಮರ, ಹಳಸ್ಲಂಡ್ ಮರ. ಇದು ಸೀಸನಲ್ಲಿ ಬಿಡಲ್ಲ, ಯಾವಾಗ ಬೇಕು ಅವಾಗ ಬಿಡ್ತಾನೆ ಇರ್ತದೆ. ನಾನು ನೋಡ್ದಂಗೆ 2-3 ತಿಂಗಳಿರಲ್ಲ. ಅದು ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಹಣ್ಣಿರುತ್ತೆ, ಇಲ್ಲ ಕಾಯಿ ಬಿಡ್ತಾ ಇರುತ್ತೆ. ನೋಡಿ ಇಲ್ಲಿ ಎಷ್ಟು ಬಿಟ್ಟೈತೆ ಜಾಕ್ ಫ್ರೂಟು. ಮತ್ತು ಮೇಲ್ಗಡೆನೂ ಇನ್ನೂ ಬಿಡ್ತೈತೆ ಒಂದು 2-3 ಕಡೆ. ಇಲ್ಲೊಂದು ಕಡೆ ಐತೆ. ಮತ್ತು ಇದೊಂದು ಜಾಕ್ ಫ್ರೂಟ್ ಮರ, ಇದು ಬಿಡ್ತೈತೆ ಆ ಸೈಡ್ ಒಂದು 2-3. ಹಣ್ಣು ಆಗಿಲ್ಲ ಮತ್ತು ಈ ಸೈಜ್ ಬಂದಿಲ್ಲ ಅಂದರೆ ಆ 2-3 ತಿಂಗಳಲ್ಲಿ ಈ ಸೈಜ್ ಬಂದಿರುತ್ತೆ ಜಾಕ್ ಫ್ರೂಟು. ಇದೇ ಫುಲ್ಲು ದೊಡ್ಡದಾಗೋದು. ಇದರಲ್ಲಿ ಇನ್ನೂ ಹಣ್ಣಾಗಿಲ್ಲ. ಇದು ಲಾಸ್ಟ್ ಒಂದು 2 ಮಂತ್ಸಿಂದ ಒಂದು 7-8 ಕಟ್ ಮಾಡಿದ್ದು ಈ ಮರದಲ್ಲಿ. ಬಟ್ ಇವಾಗ ಇಷ್ಟೈತೆ ಉಂಡ. ಸುಮ್ಮನೆ ಎಲ್ಲ ಫುಲ್ ಜೊಲ್ಲಾಗೈತದೆ ಬಾಯೆಲ್ಲ. ಇಲ್ಲಿ ಬಂದಿಲ್ಲಿ ವಾಕಿಂಗ್ ಮಾಡ್ತಾ. ನಡೀರಿ ಬನ್ನಿ ಬಾಯ್ಲಿ ಬ್ಲೋ. ತೆಗ್ದೆ ಬಾಗ್ಲು ನಡಿ. ನಡಿ ನನ್ನ ಮಕ್ಕಳ ಎಷ್ಟು ಓಡಾಡಿಸ್ತೀರ. ನಡಿ. ಕತ್ತಿಡ್ಕೊಬಿಟ್ಟಿತ್ತ ಕುರಿದು. ಅದಾ ಹಿಡ್ದು ಬಿಡ್ತದೆ ಅದು. ನೋಡಕ್ ಹಂಗೈತೆ ಹಿಡ್ಕೊಬಿಡ್ತದೆ. ಬೆಕ್ಮರಿ ಹಿಡ್ಕೊಟ್ಟೈತೆ ಅದು. ಒಂದು 2-3 ದಿನದ ಹಿಂದೆ ಒಂದು ಬೆಕ್ಮರಿ ಸುತ್ತೋಗಿತ್ತು. ನಾನು ಏನೋ ಹುಷಾರು ತಪ್ಪು ಸುತ್ತೋಗಿರ್ಬೇಕು ಅಂದ್ಬಿಟ್ಟು ಊತಾಗ್ದೆ. ಬಟ್ ಇದೇ ಸಾಯಿಸಿರೋದು ಅಂತ ನನಗೆ ಇವತ್ತೇ ಗೊತ್ತಾಗ್ತಿರೋದು ಇವ್ರು ಹೇಳಿದ್ಮೇಲೆ. ಸರಿ ಇಲ್ಲ ಇದು, ನೋಡಕ್ಕೆ ಹಂಗೈತೆ. ಹೋಗಿ ಹಿಡ್ಕೊಂಡೇ ಬಿಡ್ತದೆ ಡೈರೆಕ್ಟಾಗಿ. ಕುರಿನೂ ಹಿಡ್ಕೊಬಿಡ್ತದೆ ಬೇಕಾದ್ರೆ ಹೋಗಿ. ಬಂದ್ರು ಇರೋ ಬಂದ್ರು ಇಲ್ಲೇ ಅವ್ರೆ. ಇರೋ ಮನೆ ಬಾ ಬ್ಲೂ ಬಾ ಅವಳಿಗೆ ಬಾ. ಅವಳೆಲ್ಲ ಹನಿ ಇವಳು ನೋಡಿ ಹಿಂದೆ ಗೇಟ್ ತೆಗೆದ್ರೆ ಫ್ರಂಟ್ ಗೇಟಲ್ಲಿ ಬಂದವಳ. ಬಾ ಇಲ್ಲಿ ಅಲ್ಲೋಡ ಒಳಗಡೆ ಹೋಗ್ಬೇಡ ಹನಿ. ನಡಿ ಅಲ್ಲಿ ನೋಡ್ಕೊ ಅವ್ರನ್ನ ಬಿಟ್ಬಿಟ್ಟು ಓಡೋಗಿ.
2-3 ದಿನದಿಂದ ಬಿಸಿಲೇ ಇಲ್ಲ, ಮಳೆ ಬರೋಂಗೈತೆ. ಡೈಲಿ ನೈಟ್ ಬರ್ತೈತೆ ಮಳೆ, ಮತ್ತು ಬೆಳಗ್ಗೆ ಬರ್ತೈತೆ. ಇವಾಗ ಆಲೇ ಮಧ್ಯಾಹ್ನ ಫುಲ್ಲು ಕ್ಲೌಡ್ಸ್ ಕವರ್ ಆಗ್ಬಿಟ್ಟೈತೆ. ಬಿಸಿಲೇ ಇಲ್ಲ ಒಂಚೂರುವೆ, ಫುಲ್ಲು ಮೋಡ ಕವರ್ ಆಗ್ಬಿಟ್ಟೈತೆ. ಥರ ಬೇಜಾರಾಗ್ತಾಯಿದ್ರೆ ಮತ್ತು ಬೋರ್ ಹೊಡಿತಾಯಿದ್ರೆ ನಮ್ಮ ಬ್ಲೂ ಮತ್ತು ಹನಿನ ಬಿಟ್ಟರೆ ಸಾಕು, ಬೋರೆಲ್ಲ ಹೋಗಿಸ್ಬಿಡ್ತಾರೆ. ಸುಸ್ತಾಗ್ಬಿಡುತ್ತೆ, ಕಾರ್ಡಿಯೋ ಫುಲ್ಲು. ಇವರಿಬ್ರನ್ನ ಬಿಟ್ಬಿಟ್ರೆ ಹೋಗಿ ಕರ್ಕೊಬರೋಷ್ಟರಲ್ಲೇ ಕಾರ್ಡಿಯೋ ಆಗಿಬಿಟ್ಟಿರುತ್ತೆ. ಕಾರ್ಡಿಯೋನೇ ಮಾಡೋದು ಬೇಡ, ಅದಕ್ಕೆ ನಾನು ಕಾರ್ಡಿಯೋನೇ ಮಾಡಲ್ಲ ಗೈಸ್. ನನಗಂತೂ ಸುಸ್ತಾಯಿತು ಕರ್ಕೊಬರೋಷ್ಟರಲ್ಲಿ. ಕುರಿಗಳು ನೋಡಿದ್ರೆ ಓಡೋಗ್ಬಿಡುತ್ತೆ ಮತ್ತು ಹಿಡಿದು ಬಿಡುತ್ತೆ, ಅದೊಂದು ಭಯ. ಡೈರೆಕ್ಟ್ ಹೋಗಿ ಹಿಡ್ಕೊಂಡೇ ಬಿಡ್ತದೆ ಬ್ಲೂ. ಸುಮ್ಮನೆ ಹಿಡ್ಕೊಂಡ್ರೆ ಆಮೇಲೆ ಅದನ್ನ ಬಿಡಿಸಿ ಅದು ಗಾಯ ಆಗಿ ಸುಮ್ಮನೆ ಅವೆಲ್ಲ ಸೀನ್ಸು. ಹೆಂಗೋ ಹೋಗಿ ಕರ್ಕೊಂಡು ಬಿಟ್ಟಿದ್ದೀನಿ. ಇವಾಗ ಇನ್ನು ಬಿಡೋದೇ ಇಲ್ಲ ನೈಟ್ವರ್ಗನೂ. ಅಲ್ಲೇ ಫುಲ್ ಸುಸ್ತು ಮಾಡಿಬಿಟ್ಟವ್ರು ನನಗೆ. ಮತ್ತು ಆಲ್ಮೋಸ್ಟ್ ಅಲ್ಲಿ ಬರೀ ಎಲ್ಲ ವ್ಯೂ ಮಾಡ್ತೀರಾ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಪೀಸ್ ಔಟ್.